ರೈತ ಮಿತ್ರ ಎಲ್ರಿಗೂ ನಮಸ್ಕಾರ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಮಹೀಂದ್ರಾ ಟ್ರ್ಯಾಕ್ಟರ್ನ ಮಾರಾಟಕ್ಕೆ ತಂದೇನೆ. ಮಹೀಂದ್ರಾ 575 DS ಸರ್ಪಂಚ್ ಗಾಡಿನ ಮಾರಾಟಕ್ಕೆ ತಂದಿರೋದು. ಬನ್ನಿ ಗಾಡಿ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ. ದಯವಿಟ್ಟು ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ರೆ ಗಾಡಿ ಬಗ್ಗೆ ಮಾಹಿತಿ ಮತ್ತು ಗಾಡಿ ಓನರ್ ನಂಬರ್ ಕೂಡ ನಿಮಗೆ ಸಿಗುತ್ತೆ. ಇನ್ನೊಂದು ಮಾಹಿತಿ, ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡಲ್ಲಿ ಇದೇ ರೀತಿ ಗಾಡಿ ಮಾರಾಟಕ್ಕಿದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸ್ಕೊಡಿ. ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ವೀಕ್ಷಕರೇ, ಸ್ಕ್ರೀನ್ ಮೇಲೆ ಇರೋದು ಇದು ಯೂಟ್ಯೂಬರ್ ನಂಬರು, ಓನರ್ದಲ್ಲ. ಓನರ್ ನಂಬರು ವಿಡಿಯೋ ಕೊನೆಯಲ್ಲಿ ಸಿಗುತ್ತೆ. ಇನ್ನು ಟ್ರ್ಯಾಕ್ಟರ್ ಮಾಹಿತಿ ಬಂದರೆ ಮಹೀಂದ್ರಾ 575 DI ಸರ್ಪಂಚ್ ಗಾಡಿ. ಇದು ಮಾಡಲ್ಲು 2008 ಇದೆ. 2008 ಮಾಡಲ್ಲು. ಓನರು ಗಾಡಿಗೆ 3ನೇ ಓನರ್ ಇದ್ದಾರೆ. ಪ್ರೆಸೆಂಟಲ್ಲಿ 3ನೇ ಓನರು. ನೀವು ಗಾಡಿ ತೊಗೊಂಡ್ರೆ ನೀವೇ 4ನೇ ಓನರ್ ಆಗ್ತೀರಾ. ಗಾಡಿ ನಾರ್ಮಲ್ ಸ್ಟೇರಿಂಗಲ್ಲಿ ಬರುತ್ತೆ. ನಾರ್ಮಲ್ ಸ್ಟೇರಿಂಗು ಮತ್ತು ಒಣ ಬ್ರೇಕ್ ಇರುವಂಥ ಗಾಡಿ ಇದು. ಇನ್ನು ಟೈರ್ಗಳು 4 ಕೂಡ ಕೇಸಿಂಗ್ ಟೈರ್ಸ್ಗಳೇ ಗಾಡಿಗಿದ್ದಾವೆ. ಫ್ರಂಟ್ ಬ್ಯಾಕ್ ಎಲ್ಲನೂ ಕೇಸಿಂಗ್ ಟೈರ್ಗಳೇ ಗಾಡಿಗಿರೋದು. ಓನರ್ ಹೇಳ್ತಿರೋದು ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಗಾಡಿ ಇದೆ. 2008 ಮಾಡಲ್ ಆದರೂ ಕೂಡ ಗಾಡಿ ಫುಲ್ ಕೆಲಸ ಆಗಿದೆ. ನೋಡ್ತಿರ್ಬೋದು, ಗಾಡಿ ಎಲ್ಲ ಫುಲ್ ಕೆಲಸ ಮಾಡಿಸಿದ್ದೇನೆ ಅಂತ ಕೂಡ ಓನರ್ ಹೇಳ್ತಿರೋದು. ಆ್ಯಂಡ್ ಗಾಡಿದು ಡಾಕ್ಯುಮೆಂಟ್ಸ್ ಕೂಡ ಯಾವುದೂ ಪ್ರಾಬ್ಲಮ್ ಇಲ್ಲ. ಗಾಡಿಗೆ ಡಾಕ್ಯುಮೆಂಟ್ಸು ಮತ್ತು ಗಾಡಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ನಲ್ಲೇ ಇದೆ. ತಗೊಳ್ಳೋರಿಗೆ ಡಾಕ್ಯುಮೆಂಟ್ಸ್ ಯಾವುದೂ ಪ್ರಾಬ್ಲಮ್ ಇಲ್ಲ. ಇನ್ನು ಗಾಡಿ ಮಾರಾಟಕ್ಕಿರೋದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಿಂಧೂರು ಎಂಬ ಗ್ರಾಮದಲ್ಲಿ ಗಾಡಿ ಮಾರಾಟಕ್ಕಿರೋದು. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಿಂಧೂರು. ಪ್ರೈಸು ಇದಕ್ಕೆ ಓನರು 2,50,000 ಹೇಳ್ತಾರೆ. ಇದೇನು ಫೈನಲ್ ಅಲ್ಲ. ಈಗ ಪ್ರೆಸೆಂಟಲ್ಲಿ ಇದಕ್ಕೆ ಹೇಳ್ತಿರೋದು 2,50,000. ಓನರ್ ಜೊತೆ ಡೈರೆಕ್ಟಾಗಿಯೇ ಒಂದ್ಸರಿ ಮಾತಾಡಿ, ಯಾಕಂದರೆ ಇದರಲ್ಲಿ ಕೂಡ ಇನ್ನೂ ಕಡಿಮೆ ಆಗುತ್ತೆ. ನಿಮಗೆ ಈ ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿದ್ದೇನೆ. ವೀಕ್ಷಕರೇ, ವಿಡಿಯೋದಲ್ಲಿ ಯಾವುದೇ ನಂಬರ್ ಇಲ್ಲ. ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಇದೆ. ನಿಮಗೆ ಗಾಡಿ ಓಕೆ ಅನಿಸಿದರೆ ಓನರ್ ಜೊತೆ ಮಾತಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮೂರಲ್ಲಿ ಬೇರೆ ರೈತರು ಯಾರಾದರೂ ಗಾಡಿನ ತೊಗೊಳೋರು ಇರ್ಬೋದು ಅಥವಾ ಮಾರಾಟ ಮಾಡೋರು ಇರ್ಬೋದು. ದಯವಿಟ್ಟು ಅಂಥವರಿಗೆ ವಿಡಿಯೋ ಶೇರ್ ಮಾಡಿ. ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನಮ್ಮ ಚಾನಲಿಂದ ನಿಮಗೆ ಉಪಯೋಗ ಆಗುತ್ತೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.